ಕೊನೆಗೂ ಗೊತ್ತಾಯಿತು, ಸೋಮವಾರದವರೆಗೂ ಓಲಾ ಓಬರ್ ಡ್ಯೂಟಿ ಇರಲ್ಲ. ನನ್ನ ಐ ಡಿ ಬ್ಲ್ಯಾಕ್ ಆಗಿರೋದು ಓಪನ್ ಆಗೋಕ್ಕೆ ಸೋಮವಾರ ಆಗುತ್ತಂತೆ. ಸೊ ಅಲ್ಲಿವರೆಗೆ ಏನು ಮಾಡಲಿ ಅಂದ್ಬಿಟ್ಟು ನನ್ನ ಫ್ರೆಂಡಿನ ರೂಮ್ ಇತ್ತು, ಅಲ್ಲಿ ಅವ್ರದ್ದೊಂದು ಹೋಟ್ಲ್ ಐತೆ 99 ವೆರೈಟಿ ದೋಸೆ ಅಂತ, ಅಲ್ಲಿಗೆ ಬಂದಿದ್ದೀನಿ. ಯಾವ್ಯಾವ ಥರ ದೋಸೆ ಐತೆ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ, ಕೊನೆವರೆಗೂ ನೋಡಿ. ನೋಡಿ ಇವಾಗ ಐಟಮ್ಸ್ ಎಲ್ಲ ಲೋಡ್ ಮಾಡ್ತವ್ರೆ. ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಹೊರಡೋದೆ. ಸ್ಮೈಲ್ ಕೊಡು ಮಚ್ಚ. ಸರ್ ಹೊಡಿ, ನೂರೇ ಮಾತ್ರ ಹೊಡಿತಾ ಇರಬೇಕು. ವೀಡಿಯೋ ಹೆಂಗೆ ಹೊಡ್ತಿರ್ಬೇಕು ಗೊತ್ತಾ? ಲೋಡೆಲ್ಲ ಆಯ್ತಿನ ಸದ್ಯ. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೋಗ್ಬೇಕು? 4 ಕಿಲೋಮೀಟರ್ ದೂರದಲ್ಲಿ ಐತಿ ಇಲ್ಲಿಂದ. ಎಷ್ಟು ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋದು ನೀವು? 4:30 ಸ್ಟಾರ್ಟ್ ಮಾಡ್ತೀರಾ? ಗಾಡಿಗೆಲ್ಲ ಫುಲ್ ಲೋಡ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದ 4 ಕಿಲೋಮೀಟರ್ ಹೋಗ್ಬೇಕು ನೋಡಿ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಎಲ್ಲಿ ಬರುತ್ತೆ ಸರ್? ಮೇನ್ ರೋಡ್ ಹಂಪಂದ್ರ ಸೂಪರ್ ಮಾರ್ಕೆಟ್ ಆಪೋಸಿಟ್ ಇದೆ. ನಿಮ್ಮಲ್ಲಿ ಎಷ್ಟು ಥರ ವೆರೈಟಿ ಇದೆ ಸರ್? ಸರ್ ನಮ್ಮಲ್ಲಿ 99 ವೆರೈಟಿ ಥರ ಇದೆ. ಸ್ಟಾರ್ಟಿಂಗ್ ಏನು ಪ್ರೈಸ್? 30ಇಂದ 120 ಇದೆ. ಫಸ್ಟ್ ಎಷ್ಟಿಂದ 30 ರೂಪಾಯಿಂದ 120 ಇದೆ. ಅದ್ರ ಸ್ಪೆಷಲ್ ದೋಸೆ ಯಾವ ಸರ್? ಸ್ಪೆಷಲು ಪಿಜ್ಜಾ ದೋಸೆ, ಆಲ್ ಮಿಕ್ಸು, ಪಾವ್ ಭಾಜಿ ಚೀಸು, ಪನ್ನೀರ್ ಚೀಸು, ಈ ಥರ ಸುಮಾರು ವೆರೈಟಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಸರ್ ನೀವು ಇಲ್ಲಿ? ಸರ್ ನಾವು ಇಲ್ಲಿಗೆ ಬಂದು 20 ಸರ್ ಈ ಜಾಗದಲ್ಲಿ ಎಷ್ಟು ದಿವಸದಿಂದ ಆಗ್ತಿದ್ದೀರಿ ಸರ್ ನೀವು? ಸರ್ ನಾವು ಇಲ್ಲಿಗೆ ಬಂದು 2 ತಿಂಗಳಾಯಿತು. ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ರಿ ಕೆಲಸನ? ನಾವು ಸುಮಾರು 5-6 ವರ್ಷ ಆಯಿತು. 5-6 ವರ್ಷದಿಂದ. ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ಮದು? ನಮ್ದು 2 ಇದೆ. ಇನ್ನೊಂದೇನಿದೆ ಸರ್? ಇನ್ನೊಂದು ಜಿಗ್ನಿಲಿ ಇದೆ. ಜಿಗ್ನಿಲಿ ಎಲ್ಲಿ ಬರುತ್ತೆ ಸರ್ ಅದು? ಇವಾಗ ಯಾವ ದೋಸೆ ಸರ್ ಹಾಕ್ತಾರದು ನೀವು? ಸರ್ ಈಗ ನೂಡಲ್ಸ್ ಪನ್ನೀರ್ ಹಾಕ್ತೀವಿ. ನೂಡಲ್ಸ್ ಪನ್ನೀರ್ ಹಾಕ್ತಾರೆ ನೋಡಿ ಯಾವ ಥರ ಬರುತ್ತೆ ಅಂತ. ಈಗ ಎರಲ್ದಳ್ಳಿ ಸೈಡ್ ಇರೋರು ಯಾರು ಬಂದು ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡ್ಬಿಟ್ಟು ಯಾವ ಥರ ಐತೆ ಅಂತ ಹೇಳಿ. ಏನ್ ಸರ್ ಅದು? ಚೀಸಾ? ಪನ್ನೀರು. ಹಾಂ ಬಾಯ್, ಪಿಜ್ಜಾ ದೋಸೆ ಸ್ಪೆಷಲ್. ಹೆಂಗಿದೆ ನೋಡಿ ಹೇಳಿ ಸರ್. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವೊಂದ್ಸಲ ಈ ಸೈಡ್ ಇರೋರೆಲ್ಲ ಬಂದು ಟ್ರೈ ಮಾಡಿ.
ಸರ್ ಇವಾಗ ಯಾವ ದೋಸೆ ಹಾಕ್ತಿದ್ದೀರಾ? ಪಿಜ್ಜಾ ದೋಸೆನಾ? ಪಿಜ್ಜಾ ದೋಸೆ ಹಾಕ್ತಿರೋದು ಇವಾಗ. ಹಲೋ ಸರ್ ಇದೆ. ಓಕೆ ಓಕೆ ಹೌದಾ? ಆಯ್ತು ಒಟ್ಟು ನಾಳೆ ಹೆಂಗಾರು ಜೀವನ ಮಾಡಿದ್ದಾರೆ ಆಯ್ತಮ್ಮ. ಅದು ಗಾಡಿ ಬೇಕಾಗಿದೆ ಎಲ್ಲ ಓಕೆ ಪಿಜ್ಜಾ ದೋಸೆ ಯಾವ್ದು ಅದಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ.